ಒಂದು ವೇಳೆ ಈ ಫ್ರೆಂಡ್ಶಿಪ್ ಲವ್ಗೆ ಕನ್ವರ್ಟ್ ಆಗ್ಬೋದಾ ಮುಂದೆ ಮುಂದೆ ಇಲ್ಲ, ಫ್ರೆಂಡ್ಶಿಪ್ ಆಗಿ ಉಳ್ಕೊಳುತ್ತೆ ಅಂಡ್ ಫ್ರೆಂಡ್ಶಿಪ್ ಆಗೇ ಇರುತ್ತೆ. ಐ ಥಿಂಕ್ ಶಿ ಇಸ್ ಆಲ್ಸೋ ವೆರಿ ಕಂಫರ್ಟಬಲ್ ಬೀಯಿಂಗ್ ಗುಡ್ ಫ್ರೆಂಡ್. ನನಗೂ ಅಷ್ಟೇ. ನಿಮ್ಮ ಒಪಿನಿಯನ್? ಅಫ್ಕೋರ್ಸ್ ಹೌದು, ನಮ್ಮಿಬ್ರ ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ, ಒಂದು ಒಳ್ಳೆ ಬಾಂಡಿಂಗ್ ಇದೆ. ದಟ್ಸ್ ಅ ಫ್ರೆಂಡ್ಶಿಪ್. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಿಮಗೆ ಸಿಕ್ಕಿರುವಂತ ರೆಸ್ಪಾನ್ಸ್ಗಳು ಹೆಂಗಿದೆ? ನೀವು ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಇವಾಗ ಅನುಷಾಗೆ ಹೆಂಗ್ ಸಿಗ್ತಾ ಇದೆ? ಸೊ ಯಾವ ತರ ಐಡೆಂಟಿಫೈ ಮಾಡ್ತಾ ಇದ್ದೀರಾ ಅಂತ? ನಾನಿವಾಗ ಫಸ್ಟ್ ಹೋಗಿದ್ದೆ ಸಿದ್ಧಗಂಗಾ ಮಠ ಮತ್ತೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನನ್ನ ಇನ್ವೈಟ್ ಮಾಡಿದ್ರು. ಮಠಕ್ಕೆ ತುಂಬಾ ಸಲನೂ ಹೋಗಿದ್ದೀನಿ ಸ್ವಾಮೀಜಿಗಳ ಆಶೀರ್ವಾದ ತಗೊಳಕ್ಕೆ. ಅವಾಗ ಹೋಗ್ತಾ ಇದ್ದಿದ್ದಕ್ಕೂ ಅಂಡ್ ಮೊನ್ನೆ ಹೋಗಿದ್ದಕ್ಕೂ ಸಿಕ್ಕಾಬಡೆ ಡಿಫ್ರೆನ್ಸ್ ಫೀಲ್ ಆಯ್ತು. ಮಕ್ಕಳು ಕೆಲವೊಬ್ರು ಮಾತಾಡ್ಸೋರು, ಕೆಲವೊಬ್ರು ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು. ಮೊನ್ನೆ ಕಾರ್ ಎಂಟರ್ ಆಗಿದ ತಕ್ಷಣ ಇನ್ನು ಕಾರಲ್ಲಿ ಕೂತಿದ್ದೀನಿ, ಸೈಡ್ ಫೇಸ್ ಇಂದಾನೆ ದೇವರ್ ಲೈಕ್ ಅನು ಅಕ್ಕ, ಅನುಷಾ ಅಕ್ಕ, ಅನುಷಾ ಅದ್ರ ಜೊತೆಗೆ ಧರ್ಮ ಚಪಾತಿ, ಜೈ ಡಿ ಬಾಸ್ ಹಿಂಗೆಲ್ಲ ಕಿರ್ಚ್ತಾ ಇದ್ರೆ ನಾನು ಅವಾಗ್ಲೇ ಎಲ್ಲೋ ನೋಡಿದ್ರಿ ನೀವು, ಒಳಗಡೆ ಇರ್ತಿರಲ್ಲ ಎಲ್ಲೋ ನೋಡಿದ್ರಿ ಅಂತ ಕೇಳಿದೆ. ಲೈಕ್ ರಜಕ್ಕೆ ಹೋಗಿರ್ತೀವಲ್ಲ ಮನೆಗೆ, ಒಂದೊಂದ್ ದಿನ ನೋಡ್ಕೊಂಡು ಬಂದ್ರು ಅಷ್ಟು ಇಂಪ್ಯಾಕ್ಟ್ ಆಗಿದೆ, ಅಂದ್ರೆ ಅಷ್ಟು ರೀಚ್ ಇದೆ ಬಿಗ್ ಬಾಸ್ ಅನ್ನೋದು. ಅದು ತುಂಬಾ ಖುಷಿ ಆಯ್ತು. ಕಾರ್ ಪಾಸ್ ಆಗಕ್ಕೆ ಬಿಡ್ತಾ ಇಲ್ಲ, ಅಷ್ಟು ಅಕ್ವೈರ್ ಮಾಡ್ಬಿಟ್ರು ಮಕ್ಕಳೆಲ್ಲ. ಆಮೇಲೆ ಕಾಲೇಜ್ಗೆ ಹೋದಾಗ್ಲೂ ಅಷ್ಟೇ. ಅಂಡ್ ರೀಸೆಂಟ್ ಆಗಿ ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಹೈದ್ರಾಬಾದ್ ಹೈವೇ ಅಲ್ಲಿ ಹೋಗಿದ್ದು. ಅಲ್ಲೂ ಕೂಡ ಕಾಫಿ ಶಾಪಿಗೆ ನಿಲ್ಲಿಸ್ಲಿ ಅಂಡ್ ಎಲ್ಲ ಊಟಕ್ಕೆ ನಿಲ್ಲಿಸ್ಲಿ, ಸಣ್ಣ ಮಕ್ಕಳು ಎಲ್ಲರೂ ಆಟೋದವರು ವೆಲ್ಕಮ್ ಬ್ಯಾಕ್ ಮೇಡಮ್ ಅಂತಾರೆ. ಐ ಲಿಟ್ರಲಿ ಫೆಲ್ಟ್ ಹ್ಯಾಪಿ. ಅಂದ್ರೆ ಮೂಲೆ ಕಾರ್ನರ್ ಎಲ್ಲ ಒಂದು ಕಾರ್ನರ್ ಅಲ್ಲಿ ಚಿಕ್ಕ ಮಕ್ಕಳಿಂದ ಅಜ್ಜಿ ತಾತನವ್ರಿಗೂ ಎಲ್ರಿಗೂ ಗೊತ್ತು, ಅಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ ಅಂಡ್ ತುಂಬಾ ಇಷ್ಟಪಡ್ತಿದ್ದಾರೆ. ನೀವು ಸಕ್ಕದಾಗ ಆಟ ಆಡಿದ್ರಿ ಬಿಡಿ, ನೇರ ನುಡಿ, ನೇರ ವ್ಯಕ್ತಿತ್ವ, ನಿಮ್ಮ ಮಾತು ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು, ಏನ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಿದ್ರಿ, ಎಲ್ಲರೂ ಜಗಳ ಆಡ್ತಾರೆ ಅದ್ರ ಬಟ್ ನೀವು ಮಾತಾಡ್ಬೇಕಾದ್ರೆ ತುಂಬಾ ವೆಯ್ಟೇಜ್ ಇರ್ತಾ ಇತ್ತು ನಿಮ್ಮ ಮಾತಲ್ಲಿ ಅಂತ ತುಂಬಾ ಪ್ರಶಂಸೆ ಕೊಟ್ರು. ಅಂಡ್ ಮುಂಚೆ ಎಲ್ಲ ನನ್ನ ಏಜ್ ಗ್ರೂಪ್ ಅವ್ರಿಗೆ ಗೊತ್ತಿತ್ತು ನಾನು ಯಾರು ಅಂತ, ಬಟ್ ಇವಾಗ ಎಂಟೈರ್ ಕರ್ನಾಟಕ ಗೊತ್ತಾಗಿದ್ದು ತುಂಬಾ ಖುಷಿ ಇದೆ. ಧರ್ಮನ್ನ ಯಾವ ತರ ರೆಕಾಗ್ನೈಸ್ ಮಾಡ್ತಿದ್ದಾರೆ? ಯಾಕಂದ್ರೆ ಬಿಗ್ ಬಾಸ್ ಹೋಗೋ ಮುಂಚೆ ಯಾವ ತರ ಇತ್ತು ಧರ್ಮ ಫೇಮು, ಈಗ ಯಾವ ತರ ಬದಲಾಗಿದೆ ಅಂತ? ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟು ನವಗ್ರಹ, ಕ್ಯಾಡ್ಬರೀಸ್, ಕಣ್ಕಣ ಸಲಿಗೆ ಹುಡುಗ, ಸೊ ದರ್ಶನ್ ಸರ್ ಕೊಟ್ಟಿದ್ದು ನನಗೆ ಅದೊಂದು ಬಿಡ್ದು ಅಲ್ಲಿ ಬಂದಿದ್ದು. ಸೊ ಅಲ್ಲಿಂದ ಐ ಥಿಂಕ್ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅಂತ ಶುರು ಆಗಿದ್ದು ನಾನು ಬಿಗ್ ಬಾಸಿಂದ ಆಚೆ ಬಂದಮೇಲೆ. ಯಾಕಂದರೆ ಒಳಗಿದ್ದಾಗ ಸ್ವಲ್ಪ ಒಂದು ಅವಾರ್ಡ್ ಬರುತ್ತೆ, ಅದು ಇದು, ಸೊ ನನಗೆ ಏನೇನು ಆಗ್ತಾ ಇರುತ್ತೋ ಆಚೆ, ಏನಾಗುತ್ತೋ ಆಚೆ ಅಂತ ಭಯ ಇತ್ತು. ಬಟ್ ಬಂದಮೇಲೆ ಫಸ್ಟ್ ಥಿಂಗ್ ನಮ್ಮ ತಂದೆಯವರು ಬಂದು ತಪ್ಕೊಂಡು ಕಣ್ಣಲ್ಲಿ ನೀರು ಹಾಕಿದ್ರು. ಅವರು ತುಂಬ ಸ್ಟ್ರಾಂಗ್ ಪರ್ಸನ್, ತುಂಬ ವರ್ಷಗಳಾಗಿತ್ತು ನಾನು ಕಣ್ಣಲ್ಲಿ ಅವ್ರನ್ನ ಇದು ನೋಡೋದು. ಸೊ ಹಿ ವಾಸ್ ಲೈಕ್ ತಪ್ಕೊಂಡು ಜನ ನಿನ್ನ ತುಂಬ ಇಷ್ಟಪಟ್ಬಿಟ್ಟಿದ್ದಾರೆ, ಮನೆ ಮಗ ಥರ ಆಗ್ಬಿಟ್ಟಿದ್ಯಾ. ಆಮೇಲೆ ನಾನು ಸರಿ ಆವಾಗ ಕಮೆಂಟ್ ಸೆಕ್ಷನ್ನು ಮತ್ತು ಇದೆಲ್ಲ ನೋಡಿದಾಗ ಪ್ರತಿಯೊಬ್ಬರೂ ಒಂದು ಪಾಸಿಟಿವ್ ಕಮೆಂಟ್ಸು. ಆ್ಯಂಡ್ ಇದಿತ್ತಲ್ಲ ನಂದು ಎಲಿಮಿನೇಷನ್ ಡೇ, ಸೊ ಎಲ್ಲರಿಗೂ ಇಷ್ಟ ಆಗಿದ್ದು ನಾನು ಲೈಕ್ ಅದು ನ್ಯಾಚುರಲಾಗಿ ಬಂದಿದ್ದು. ನಾನು ಚಾಮುಂಡಿ ತಾಯಿಗೆ ನಮಸ್ಕಾರ ಮಾಡಿ ಜಿಮ್ ಹತ್ರ ಹೋಗಿದ್ದು, ನನ್ನ ಬೆಡ್ ಹತ್ರ ಹೋಗಿದ್ದು, ಕಿಚನ್ ಹತ್ರ. ಸೊ ಅದೆಲ್ಲ ನೋಡಿದಾಗ ತಂದೆಗೆ ತಕ್ಕ ಮಗನೇ ಇವನು ಅಂತ ಆ ಥರ ಒಂದು ಸಂಸ್ಕೃತಿ ಇರೋಂಥ ಒಂದು ಹುಡುಗ. ಆ್ಯಂಡ್ ಚಾಮುಂಡಿ ಬೆಟ್ಟಕ್ಕೆ ನಾನು ಹೋದಾಗ, ನಿನ್ನೆ ಹೋಗಿದ್ದಾಗ ಅದೇ ಧರ್ಮ ಬಿಗ್ ಬಾಸ್ ಹೋಗಿಂತ ಮುಂಚೆ ಒಂದ್ಸಲ ಹೋಗಿದ್ದೆ, ಆ ದಾರ ನಾನು ತೆಗ್ದೇ ಇರಲಿಲ್ಲ. ಸೊ ಬಿಗ್ ಬಾಸ್ ಹೋಗಿಂತ ಮುಂಚೆ ಇರೋ ಗಾಡಿ ನಿಲ್ಸ್ಕೊಂಡು ಸುಮ್ಮನೆ ನಡ್ಕೊಂಡು ಆರಾಮಾಗೆ ಒಂದಿಬ್ಬರು ಫ್ರೆಂಡ್ಸ್ನ ಕರ್ಕೊಂಡು ಹೋಗಿದ್ದು. ಬಟ್ ಅಲ್ಲೂ ಒಂದು ಅಷ್ಟು ಜನ ಬಂದರು, ಮಾತಾಡ್ಸಿದ್ರು. ಬಟ್ ಲಾಸ್ಟ್ ಇವಾಗ ನಾನು ಹೋಗಿದ್ದು ಶುಕ್ರವಾರ, ಎಲ್ಲೋ ಒಂದು ಕಡೆ ನನಗೆ ಒಂದು 50 days ಸಿನಿಮಾ, 100 days ಸಿನಿಮಾ ಮಾಡಿದ್ದೀನಿ, ಗೆದ್ದಿದ್ದೀನಿ. ಜನ ಬಂದು ಅಷ್ಟೊಂದು ಪ್ರೀತಿಸ್ತಾರೆ ಅಂದರೆ ಸ್ಕೂಲ್ ಮಕ್ಕಳಿಂದ ಹಿಡಿದು ಟೀಚರ್ಸು, ಆಮೇಲೆ ಎಲ್ಲ ಲೈಕ್ ಎಲ್ಡರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಬಂದು ಮಾತಾಡಿಸಿ ಒಂದೇ ಒಂದು ಲೈನ್ ಅವ್ರದ್ದು, ನೀನು ಹೊರಗಡೆ ಹೆಂಗಿದ್ದು ನಿಮ್ಮ ಮನೆ ಒಳಗೂ ನೀನು ಅದೇ ವ್ಯಕ್ತಿತ್ವನ ನೀನು ಬಿಟ್ಕೊಡ್ಲಿಲ್ಲ, ನಮಗೆ ಇಷ್ಟ ಆಗಿದ್ದು ಅದೇ. ನೀನು ಏನೇ ಆದರೂ ಏನು ಪೇಷನ್ಸ್ ಅನ್ನೋದು ಈ ಲೆವೆಲ್ಗೂ ಇರ್ಬೋದಾ ಒಬ್ಬ ಮನುಷ್ಯನಿಗೆ? ನೀವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ದೀರಾ, ಎಲ್ಲಿ ಕೋಪ ಬರ್ಬೇಕು ಅಲ್ಲಿ ಬಂದೈತೆ. ಬಟ್ ಸುಮ್ಮನೆ ಆಮೇಲೆ ನಿಮ್ಮ ತಂದೆಯವ್ರ ಹೆಸರು ಎಲ್ಲೂ ಹಾಳು ಮಾಡ್ಕೊಂಡು, ನಿಮ್ಮ ಹೆಸರನ್ನೆಲ್ಲ ಹಾಳು ಮಾಡ್ಕೊಂಡಿಲ್ಲ ಅಂದರೆ ಐ ಥಿಂಕ್ ಒನ್ ಪೀಪಲ್ಸ್ ಹ್ಯಾಟ್ಸ್, ಅದೊಂದು ತುಂಬ ಖುಷಿ. ಕಮೆಂಟ್ಸ್ ಅಲ್ಲಿ ಜನ ಮೆಚ್ಚಿದ ನಾಯಕ ಧರ್ಮ ಸರ್, ಜನ ಮೆಚ್ಚಿದ ನಾಯಕಿ ಅನುಷಾ ಮೇಡಮ್ ಅಂತ ಹಾಕ್ತಾರೆ. ಅದ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಅದಕ್ಕಿಂತ ಇನ್ನೇನ್ ಬೇಕಲ್ವಾ ಜನಗಳ ಪ್ರೀತಿ.